ಯಾರು ನೀನು? ಓ, ನೀವೆಲ್ಲ ಕುರುಡ್ರಾ? ಕಣ್ಕಾಡ್ಸಲ್ವಾ? ನಾನು ಕಿರಣ್ ಬೇಡಿ. ಅವಳನ್ನು ಕೊಂದು ಸುಟ್ಟು ಬೂದಿ ಮಾಡಿದೀವಿ. ಅದೇ ಬೂದಿ ಬೆಂಕಿಯಾಗಿ ಈಗ ನಿಮ್ಮ ಮುಂದೆ ನಿಂತಿದೆ. ಅದೇನ್ ಮಾತಾಡ್ತೇವ? ಸತ್ತೋರ್ ಎತ್ ಬರಕಿದೇನೋ ವಿಟ್ಟಚಾರಿ ಪಿಕ್ಚರ ಮಾಯ ಬಜಾರ್ ಸಿನಿಮಾನ ಬೇಕಾದ್ರೆ ನೀನ್ ಡುಮ್ ಅನ್ಸ್ಬಿಡು, ನಾವ್ ಹೆಂಗ ಬದುಕೊಂಡ್ಬಿಡ್ತೀವಿ. ಆದ್ರೆ ನೀನು ಭೂತ ಅಲ್ಲ ಅಂತ ಮಾತ್ರ ಹೇಳವ, ಆಗ ಮಾತ್ರ ಸಮಾಧಾನ. ಹಾ, ಸಮಾಧಾನ ಮಾಡ್ಕೋ. ನಾನು ಅದಕ್ಕಿಂತನೂ ಕಡೆ. ದೆವ್ವ ಭೂತ ಕೊಡೋ ಟಾರ್ಚರು 10% ಆದ್ರೆ ಈ ಕಿರಣ್ ಬೇಡಿ ಕೊಡೋ ಟಾರ್ಚರು 100% ಔಟ್ ಅಂಡ್ ಔಟ್. ಗುಲಾಬ್ ಜಾಮ್. ಮಾತ್ಗೂ ಕಿರಣ್ ಬೇಡಿ ಅಂತ ಯಾಕೆ ಬಡ್ಕೋತೀಯ? ನಮ್ಮಿಂದ ಬಲಿಯಾದವಳು ಮತ್ತೆ ಬದುಕ್ ಬರಕ್ ಸಾಧ್ಯನೇ ಇಲ್ಲ. ಇದೇ ಮಾತನ್ನ ಪಬ್ಲಿಕ್ ಹೇಳಿ, ಪ್ರೆಸ್ಗೆ ಹೇಳಿ, ಟಿವಿಗೆ ಹೇಳಿ. ಕೊಡ್ರಿ ಸ್ಟೇಟ್ಮೆಂಟ್ ನ. ಕಿರಣ್ ಬೇಡಿನ ಕೊಂದಿದ್ದು ನಾವೇ ಅಂತ ಒಪ್ಕೊಳ್ಳಿ. ಇದ್ಯಾ ತಾಕತ್ತು? ನೀವ್ ಹೇಳಲ್ಲ, ನಾನ್ ಹೇಳಿಸ್ದೆ ಬಿಡಲ್ಲ. ಅದಕ್ಕೆ ಕಂಡ್ರು ನಾನ್ ಇಲ್ಲಿಗೆ ಬಂದಿರೋದು. ಓಸ್ಮಾ ಬಿನ್ ಲಾಡನ್ಗಿಂತ ಭಾರಿ ತಲೆ ಕಣವ ನಿಂದು. ತಲೆ ಎಲ್ಲ ಮಾತಾಡ್ಬೇಡ. ದಿಕ್ಕು ದೆಸೆ ಇಲ್ದಿರೋ ಜಾಗದಲ್ಲಿ ನಿನ್ ಹೆಣನ ಹೂತಾಕ್ಬಿಡ್ತೀವಿ. ನಾವೆಂತ ದೊಡ್ಡ ಮನುಷ್ಯರು ಗೊತ್ತಾ? ನೀವ್ ಯಾವ ಸೀಮೆ ದೊಡ್ಡ ಮನುಷ್ಯರಯ್ಯ? ಅಲ್ಲ, ನಿಮ್ಗೇನಾದ್ರೂ 2 ಕೊಂಬು, 4 ಕಾಲು, 10 ತಲೆ ಇದ್ದು 24 ಅಡಿ ಎತ್ತರ ಏನಾದ್ರೂ ಇದ್ದೀರಾ? ಇಲ್ವಲ್ಲ? ಹೇಯ್, ಮರಿಬೇಡ್ವೆ. ಅಂತ ಕಿರಣ್ ಬೇಡಿನೇ ಎದ್ದೇಳ್ದಂಗ್ ಮಲಗಿಸ್ಬಿಟ್ವಿ. ನಿನ್ನನ್ ಕಳ್ಸೋದು ನಮ್ಗೆ ಯಾವ ಲೆಕ್ಕನೆ? ಆದ್ರೆ ನೀವ್ ಅನ್ಕೊಂಡ್ ಹಾಗಲ್ಲ ನಾನು. ಆ ಕಿರಣ್ ಬೇಡಿದು ಬಾಲ್ಕನಿ ಭಾಷೆ, ಸ್ಟ್ಯಾಂಡರ್ಡ್ ಮಾತು. ಆದ್ರೆ ನಮ್ದು ಪಕ್ಕ ಗಾಂಧಿ ಕ್ಲಾಸು, ಚಪ್ಪರ್ ಡೈಲಾಗು. ಅದೇನೋ ಅಷ್ಟೇ, ಅವಳು ವಿಚಾರಿಸದ ಮೇಲ್ ಕೊಡ್ತಿದ್ಲು ಲಾಠಿಲಿ. ಆದ್ರೆ ನಮ್ದು ಮೊದಲು ಮಾಂಜ, ಆಮೇಲೆ ಮಾತು. ಅದು ಬೋಟ್ ಕಾಲಲ್ಲಿ. ಹೋಗೋಣ ಬರೋ, ಹೋಗೋಣ ಬಂದಿನೇನೋ. ಈ ಅಮ್ಮ ಬನ್ನಿ ಮಠದಲ್ಲಿ ಪಟಾಕಿ ಸಿಡ್ದಂಗ್ ಸಿಡಿತಾವಳೆ. ನೋಡ್ತಾಯಿ, ನಮ್ ದೃಷ್ಟಿ ಬಿದ್ದು ಎಷ್ಟೋ ಜನ ಕೆಟ್ಟು ಎಕ್ಕುಟ್ಟೋಗಿ ನರ್ಕ ಸೇರ್ಕೊಂಡ್ಬಿಟ್ಟವ್ರೆ. ಅಷ್ಟೊಂದ್ ದರಿದ್ರ ನನ್ ಮಕ್ಕಳನ್ನ. ಹೊಡೆದ ಅಂದ್ರೆ ಗಾಳಿಗೆ ಹಾರೋಗ್ಬಿಡ್ತೀಯ. ಯಾರೇ ನೀನು? ನೀವು ಬೆನ್ಸ್ ಕಾರಲ್ಲಿ ಇಳಿಯೋ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಜೀವಕ್ಕೆ ಸ್ವಲ್ಪ ಅಪಾಯ ಆದ್ರೂ ಅದಕ್ಕೆ ನೀವೇ ಕಾರಣ ಅಂತ ರಾಜ್ಯಪಾಲರಿಂದ ರಾಷ್ಟ್ರಪತಿವರೆಗೂ ರೈಟಿಂಗ್ ಅಲ್ಲಿ ಬರೆದು ಕೊಟ್ಟಿದ್ದೀನಿ ರಾಜ. ನಾನು ಹುಟ್ಟಿದ್ದು ಬಳ್ಳಾರಿ. ನನ್ನನ್ನು ಸಾಕು ಬೆಳೆಸಿದ್ದು ಈ ನಮ್ಮ ಜನ. ನಾನಿಲ್ಲಿ ಬರೋದಕ್ಕೆ ಕಾರಣ ನೀವುಗಳೆಲ್ಲ ಮಾಡಿರೋ ಪಾಪ. ಈ ನನ್ನ ಕೈರೇಖಿನಲ್ಲಿ 4 ಜನರನ್ನ ಬಲಿ ತಗೋತೀನಿ ಅಂತ ಇದೆ. ನೀವೇ ಇರ್ಬೇಕು. ಏನ್ ಫ್ಯಾಂಟಾಸ್ಟಿಕ್ ಆಗಿ ಮಾತಾಡ್ದೆ ಕಣವ. ಏ ಬಾಬತೆ, ನಂದು ಇವಳ್ದು ಒಂದೇ ಕ್ಯಾರೆಕ್ಟರ್ ಕಣ. ಜಾತ್ಕ ನಮ್ಮದು ಕೊಡ್ತಾ ಇದ್ದೇನಾ ಬಿಡವಾ, ಕೈ ಮುಕ್ಕತ್ತೀನಿ. ಕಿರಣ್ ಬೇಡಿನ ಸಾಯಿಸಿ ಅವಳ ಹೆಸರನ್ನ ಅಳಸ್ ಹಾಕಿದೀವಿ ಅಂತ ತಿಳ್ಕೊಂಡಿರೋ ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡಿ. ಗಾಳಿ ಪಟದ ಹಾಗೆ ಆಕಾಶದಲ್ಲಿ ಹಾರಾಡ್ತಿರೋ ಅವಳ ಹೆಸರನ್ನ ಉಳಿಸಿ ಎಲ್ಲರ ಉಸಿರನ್ನ ಇದೇ ಮಣ್ಣಲ್ಲಿ ಹೂತ್ ಹಾಕ್ಲಿಲ್ಲ ಅಂದ್ರೆ ನಾನು ಬಳ್ಳಾರಿ ಭಾಗ್ಯಲಕ್ಷ್ಮಿನೇ ಅಲ್ಲ ಕಂಡು. ಮೇಡಮ್, ಇವ್ರು ನಿಮ್ಮನ್ನ ನೋಡ್ಬೇಕು ಅಂತ ಬಂದಿದ್ದಾರೆ. ಹೇಳಿ. ಮರ್ಯಾದೆ ಸೈನ್ ಹಾಕು. ಯಾವುದೇ ಕಾರಣಕ್ಕೂ ನಾ ಸೈನ್ ಹಾಕಲ್ವ. ನನ್ ಪ್ರಾಣ ಹೋದ್ರು ಹಾಕಲ್ಲ. ಅಯ್ಯೋ ಬೇಡಪ್ಪ, ಅವ್ರಿಗೇನು ಮಾಡ್ಬೇಡಪ್ಪ. ನಿನ್ನಮ್ಮಯ್ಯ ಅಂತೀನಿ, ನಿನ್ ಕೈ ಮುಗಿತೀನಿ, ಅವ್ರಿಗೇನು ಮಾಡ್ಬೇಡಪ್ಪ. ಹಾಕೋ ಸೈನು. ಅಲ್ಲ ಯಜಮಾನ್ರೆ, ನಿಮ್ ಪ್ರಾಣಕ್ಕೆ ಹೆದರ್ಕೊಂಡು ನಿಮ್ಮ ಜಾಗನ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟು ಈಗ ಒದ್ದಾಡಿದ್ರೆ ಏನ್ ಪ್ರಯೋಜನ? ಹೆದರಿದ್ದು ಪ್ರಾಣಕ್ಕಲ್ಲ ತಾಯಿ, ಮಾನಕ್ಕೆ. ಅವತ್ತ ಕೆಲಸ ಮಾಡದೆ ಹೋಗಿದ್ರೆ ಅಲ್ಲಿದ್ದ ಗುಂಡಗಳು ಇವರಿಬ್ರು ಬಾಳ ಹಾಳು ಮಾಡ್ಬಿಡ್ತಿದ್ರು. ರೈತನಿಗೆ ಈ ಸಮಾಜ ಸಹಾಯ ಮಾಡುತ್ತೆ, ಕಾನೂನು ನಮ್ಮ ಪರವಾಗಿರುತ್ತೆ ಅಂತ ನಂಬಿದ್ವೆ ನೋಡಿ. ಅದೇ ನಾವು ಮಾಡಿದ್ದ ದೊಡ್ಡ ತಪ್ಪು. ಈ ವಿಷಯ ಕಂಪ್ಲೇಂಟ್ ಕೊಟ್ಟೆ, ಯಾರು ಕಿವಿಗೆ ಹಾಕೊಳ್ಳಿಲ್ಲಮ್ಮ. ಯಾಕೆ ಹೆದರ್ತೀಯ? ಇಬ್ಬರು ಹೆಣ್ಮಕ್ಳಿದ್ದಾರೆ, ಯಾಕೆ ಬೇಕಾದ್ರೂ ಜೀವನ ಮಾಡ್ಬೋದು ಅಂತ ಅಸಭ್ಯವಾಗಿ ಮಾತಾಡ್ಬಿಟ್ರಮ್ಮ.
ನಾವು ನಿಮ್ ಬಗ್ಗೆ ತುಂಬಾ ಕೇಳಿದ್ದೀವಿ. ಎಷ್ಟೋ ಜನರ ಜೀವನಕ್ಕೆ ದಾರಿದೀಪವಾಗಿದ್ದೀರಿ. ಈಗ ನಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಲಿದೆ. ನಾವು ನಿಮ್ಮನ್ನೇ ನಂಬಿದ್ದೀವಿ. ದಯವಿಟ್ಟು ನಮಗೆ ದಾರಿ ತೋರಿಸಿ ತಾಯಿ, ನಮಗೆ ದಾರಿ ತೋರಿಸಿ ತಾಯಿ. ಅಯ್ಯೋ ಅಮ್ಮ, ಏನ್ ಮಾಡ್ತಾ ಇದ್ದೀರಾ ಹೇಳಿ? ನಮ್ಮನ್ನು ಕೈ ಬಿಡ್ಬೇಡಮ್ಮ, ಕೈ ಬಿಡ್ಬೇಡಿ. ಏನೇ ಡೂಪ್ಲಿಕೇಟ್ ಕಿರಣ್ ಬೇಡಿ, ಬೆಳಗ್ಗೆ ಬೆಳಗ್ಗೆನೆ ನನ್ನ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ? ಡೂಪ್ಲಿಕೇಟೆ, ಆದ್ರೆ ಕೊಡೋವದೇ ಮಾತ್ರ ಒರಿಜಿನಲ್. ಅದಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿನೂ ಭೇದ ಭಾವನೆ ಇರೋಲ್ಲ. ಸರಿ, ಅದಕ್ಕೇನೀಗ? ನೀನು ಮಲ್ಟಿ ನ್ಯಾಷನಲ್ ಕಾಂಪ್ಲೆಕ್ಸ್ ಕಟ್ಟಿಸ್ಬೇಕು ಅಂತ ಸರ್ವೆ ನಂಬರ್ 162/8 ಮಾದೇವಪ್ಪನ್ ಜಮೀನ ದೌರ್ಜನ್ಯ ಮಾಡಿ ಅವ್ರ ಹತ್ರ ಬರೆಸ್ಕೊಂಡಿದ್ಯಲ್ಲ, ಆ ಪೇಪರ್ಸ್ ನ ಮರ್ಯಾದೆ ಅವ್ರಿಗೆ ವಾಪಸ್ ಕೊಟ್ಬಿಡು. ಇದೇನು ಬಳ್ಳಾರಿ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋ ಜಾಗ ಅನ್ಕೊಂಡಿದೀಯಾ? ಇದು ಬೆಂಗಳೂರು. ಒಂದೊಂದು ಅಡಿಗೂ ಚಿನ್ನದ ರೇಟ್ ಇದೆ ಕಣೆ. ಅದಕ್ಕೆ ಮರ್ಯಾದೆಯಾಗಿ ನನ್ನ ಮಾತನ್ನ ನಾನು ಉಡಾಯಿಸ್ತಾ ಇರೋ ಜಾಗದಲ್ಲಿ ಇದು 1500 ಜಾಗ. ನಾವು ಕಾಲಿಟ್ ಮೇಲೆ ಮುಗೀತು. ಆ ಜಾಗ ನಮ್ದೆ. ಇದೇ ಫೋನು. ಕಮಿಂಗ್ 18 ಬಿಲ್ಡರ್ ಡಿಸೋಜಾ NRI ಜೊತೆ ಪಾರ್ಟ್ನರ್ಶಿಪ್ ನಲ್ಲಿ ವೈಟ್ ಫೀಲ್ಡ್ ಹತ್ರ ಬಯೋಟೆಕ್ ಪಾರ್ಕ್ಗೆ ಭೂಮಿ ಪೂಜೆ ಇಟ್ಕೊಂಡಿದ್ದಾನೆ. ನೀವು ಒಂಥರ ಜೆಂಟ್ಸ್ ಹತ್ರ ಮಾತಾಡೋದು ಕಲ್ತ್ಕೊಳ್ಳಿ. ಬನ್ನಿ. ನಜಪ್ಪ ಅವ್ರನ್ನ ಕರ್ಕೊಂಡ್ ಬಾ. What do I have to do? Now we have to dig the land. That's called ಗುದ್ದಲಿ ಪೂಜಾ. Okay. ತಗೊಳ್ಳಿ. ಪುರೋಹಿತರೆ ಎಲ್ಲಿ ಹೇಳಿ? ಇಲ್ಲಿ. Take this. Where? Hold this. ಇಲ್ಲಿ Here. Dig here. Oh. Okay. Madam, please. ಗೋ ನೋ ನಾಚಿಕೆ ಕಟ್ದಲ್ಲ. ಫ್ಯಾಂಟಾಸ್ಟಿಕ್. ಭೂಪತಿ ಏನು ಹೋಗಿ. ಏ, ತಗೋ. Lala. Oh, he wants me to dig. Okay. ರಾಜಪ್ಪ ಏನಿ ಸೌಂಡು? ಇನ್ನೊಂದು ಅಟಕ್. ಸೌಂಡ್. ರಾಜಪ್ಪ ಏನ್ ಭೂಪತಿ ನಮ್ಮ ಹತ್ರ ಚಕ್ಕುಲ ಐಸ್ಬಿಡ್ತ ಕಣೋ. ನಿಧಿ ಕಣೋ, ವಿಜಯನಗರದ ಅಂಡೆ. ಅವಗೆ ಮನೆ ಮರೇಶ್ವರ ಲಕ್ಷ್ಮೀ ಮಾರಮ್ಮ. What is this sound, Bhupati? Mr. Robert, it's very luckiest land. Some sound is coming. Listen. Some gold inside the land. We are really very lucky. And also you, because you are a partner, no? ಭೂಪತಿ ಶಿವಲಿಂಗ ಕಣೋ, ಶಿವಲಿಂಗ. ಸಾವಿರಾರು ವರ್ಷ ಯಾರು ಪೂಜೆ ಮಾಡೋ ಸಿಕ್ಕಿ ನಮಗೆ ಸಿಕ್ಕಿದ್ರೆ ಅದ್ರ ಮೊದಲು ತುಂಬಾ ಅದೃಷ್ಟ ಕಟ್ಟಲೆ. ಬೆಳಿಗ್ಗೆ ನನ್ನ ಮಕ್ಕಳ ಕೈ ಮುಗಿರ. ಶಿವಪ್ಪ ಗಾಯೋ ತಂದೆ 3 ಲೋಕ ಸ್ವಾಮಿ ದೇವ. ಶಿವ ನನ್ನ ಭಕ್ತಿಗೆ ಮೆಚ್ಚಿ ಮೇಲೆ ಬಂದ್ಬಿಟ್ಟಾಲೆ. ಭೂಪತಿ ನೋಡೋ ಶಿವಲೀಲಾಮೃತ. ಶಿವಪ್ಪ ಮೇಲೆ ಓಂ ನಮಃ ಶಿವಾಯ. ಓಂ ನಮಃ ರಜ ನನ್ನ ನೋಡಕ್ಕಿಂತ ಮೇಲೆ ಬಂದಕ್ಕಂದ. ನಿಂಗೆ ಹುಚ್ಚು ನೋಡಿ ನನಗೆ ಹುಚ್ಚಿನ ಬಿಡ್ದೆ ಕಣೋ. ಭೂಪತಿ ದಿನ ಕಾಂಪ್ಲೆಕ್ಸ್ ಕಟ್ಸಿದ್ವಿ, ಗೆಸ್ಟ್ ಹೌಸ್ ಕಟ್ಸಿದ್ವಿ, 5 ಸ್ಟಾರ್ ಹೋಟೆಲ್ ಕಟ್ಸಿದ್ವಿ. ಈಗ ಈ ನಮ್ಮ ಅಪ್ಪನಿಗೆ ಗುಡಿ ಕಟ್ಸ್ಬಿಟ್ರೆ ನಮ್ಮ ಪಾಪ ಎಲ್ಲ ಕ್ಲಿಯರ್ ಆಗ್ಬಿಡ್ದೆ ಕಣೋ. ಸುಮ್ನಿರೋ ಪೂಜಾರೇ. ಓಮನ್ರಿ ಗಂಗಾಜಲನ. ನಿಮ್ ಕೈ ಸೇರೋ ಓಮನ್ರಿ ಗಂಗಾಜಲನ. Om Namaste. ಬ್ರಹ್ಮ ಲೇಡೀಸು ಹೆಣ್ಣಿಂಗ್ಸು ಸ್ತ್ರೀಯರು ಬಂದ್ಬಿಟ್ಟೆಲ್ಲ ಕೈ ಮುಕ್ಕಳಿ. Why are you taking tension, Bhupati? Oh, Lord Shiva appeared. It's a good sign, no? What good sign? ನಿನಗೆಲ್ಲ ಅರ್ಥ ಆಗುತ್ತೆ. ಇದು ಇಂಡಿಯಾ. ಕೋಟ್ಯಾಂತರ ರೂಪಾಯಿ ಹಾಳಾಗಿ ಹೋಗುತ್ತೆ. ನಾನು ಒತ್ತಾಡ್ತಾ ಇದ್ದೀನಿ.